ಓ ಅವ್ವ. ಶರಣು ಶರೀಫ್ ಸಾಹೇಬ್ರಿಗೆ ಶರಣು. ಆರಾಮಿದ್ದೀನವ್ವ? ನಿಮ್ಮ ದಯದಿಂದ ಆರಾಮಾಗಿದ್ದೀನಿ. ನೀವು ಈ ಕಡೆ ಬಂದು ಬಹಳ ದಿನ ಆಯ್ತು. ಹೌದವ್ವ, ಇವತ್ತು ಬರಬೇಕು ಅಂತ ಅನಿಸ್ತು, ಬಂದೆ. ಈಗ ಮತ್ತೆಲ್ಲಿಗೆ ನಿಮ್ಮ ಪ್ರಯಾಣ? ದೇಹದಲ್ಲಿ ಪ್ರಾಣ ತ್ರಾಣ ಇರೋವರೆಗೂ ಎಲ್ಲೆಲ್ಲೋ ಪ್ರಯಾಣ ಮಾಡ್ತೀವಿ. ಅದು ಹೋದ್ಮೇಲೆ ಅಲ್ಲಿಗೆ ಪ್ರಯಾಣ ಮಾಡ್ತೀವಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಡಿರೋ ಅನ್ನೋ ಹಾಗೆ ದೇವರು ಕೊಟ್ಟ ಈ ದೇಹನ ದೇವರಿಗೆ ಅರ್ಪಿಸಿ ಮುಕ್ತಿ ಅನ್ನೋ ವರನ ಪಡಿಬೇಕು. ಈಗ ಗುಡಿಗೇರಿಗೆ ಹೋಗಬೇಕು ಅಂತ ದೈವ ಪ್ರೇರಣೆ ಆಗಿದೆ ಅವ್ವ. ಒಳ್ಳೇದು, ಹೋಗಿ ಬನ್ನಿ. ಇದೇನವ್ವ, ಈ ನಿನ್ನ ಮಗನ್ನ ಬರೀ ಹೊಟ್ಟೆಲಿ ಹಾಗೆ ಕಳಿಸ್ತಾ ಇದ್ದೀಯಾ? ಸ್ವಲ್ಪ ಹಾಲು ಮಜ್ಜಿಗೆನೋ ಕೊಟ್ಟು ಕಳಿಸಲ್ವೇನು? ಮರ್ತೇ ಹೋದೆ. ಒಳಗ್ ಬಂದು ಕೂತಿರಿ, ಹಾಲು ತರ್ತೀನಿ. ಪರವಾಗಿಲ್ಲವ್ವ, ಇಲ್ಲೇ ಕೂತಿರ್ತೀನಿ. ಇದೇನವ್ವ, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಯಾಕವ್ವ, ಏನಾಯ್ತು? ಯಾಕೆ ಕಣ್ಣೀರಿಡ್ತಿದ್ದೀಯ? ನಾ ಏನ್ ಹೇಳಲಿ ನನ್ನಪ್ಪ, ನೀವಾಗೆ ಯಾವತ್ತು ಹಾಲು ಮಜ್ಜಿಗೆ ಕೇಳಲಿಲ್ಲ, ನಾನೇ ಕೊಡ್ತಿದ್ದೆ. ಆದ್ರೆ ನಮ್ಮನೆ ಎಮ್ಮೆ ಗೊಡ್ಡು ಬಿದ್ದಿದೆ, ಅದಕ್ಕೆ ನೀವು ಬಂದಾಗ ನಾನು ಏನೂ ಕೇಳಲಿಲ್ಲ. ಈಗ ನೀವಾಗೆ ಬಾಯ್ಬಿಟ್ಟು ಕೇಳ್ಬಿಟ್ರಿ. ಇಲ್ಲ ಅಂತ ಹೇಳಕ್ಕೆ ನನ್ನ ಮನಸ್ಸು ಬರಲಿಲ್ಲ. ಇಲ್ಲೇ ಕೂತಿರಿ, ಪಕ್ಕದ ಮನೇಲಿ ಹೋಗಿ ಹಾಲು ತಂದು ಕಾಯಿಸ್ಕೊಡ್ತೀನಿ. ಯಾಕೆ ನನ್ನಪ್ಪ, ಯಾಕೆ ಹಾಗೆ ನಗ್ತಿದ್ದೀರಾ? ನನ್ನ ಸಂಕಟ ನೋಡಿ ನಿಮಗೂ ನಗು ಬಂತ? ಅವ್ವ, ಬೇರೆಯವ್ರ ಮನೆಗೆ ಹೋಗಿ ಹಾಲು ಕೇಳಿ ಕುಡಿಯೋಕೆ ನನಗೆ ಗೊತ್ತಿಲ್ವಾ? ನಿನ್ ಮನೆಗೆ ಬರ್ಬೇಕೇ? ನನ್ನ ಮನೆಯಲ್ಲಿ ಹಾಲು ಇಲ್ವಲ್ಲ ತಂದೆ. ಹಾಲು ಮತದಲ್ಲಿ ಹುಟ್ಟಿದ ನಿನ್ ಮನೆಯಲ್ಲೇ ಹಾಲಿಲ್ವೇ? ಅವ್ವ, ನಿನ್ ಮನೆಯಲ್ಲಿರೋ ಎಮ್ಮೆ ಕೆಚ್ಚಲು ಹಾಲು ತುಂಬಿಕೊಂಡು ಬಿಗಿಯಾಗಿದೆ. ಎಲ್ಲಿ ಆ ತಮ್ಗೆ ಕೊಡು. ಅವ್ವ, ಬಾ ಬಾ. ಜೈ ಗುರುನಾಥ ಗೋವಿಂದ, ಜೈ ಶಿಶುನಾಳ ಬಸವೇಶ್ವರ. ಅದ್ಭುತ ಶರೀಫ್ರೆ, ನಿಮ್ಮ ಮಹಿಮೆ ಅಪಾರ ತಂದೆ. ಅದ್ಭುತ ತಂದೆ, ಅದ್ಭುತಪ್ಪ, ಅದ್ಭುತ. ನೋಡ್ದ್ಯಾ ಅವ್ವ, ಈ ಎಮ್ಮೆ ಗೊಡ್ಡು ಬಿದ್ದಿಲ್ಲ. ಇದರ ಆಯುಷ್ಯ ಇರೋವರೆಗೂ ಹಾಲು ಕೊಡ್ತಾನೇ ಇರುತ್ತೆ. ಈ ಮನೆ
ಪವಿತ್ರವಾದದ್ದು. ಇಲ್ಲಿ ಗೊಡ್ಡು ಎಮ್ಮೆನ ಕರ್ಕೊಂಬಂದು ಕಟ್ಟಿದ್ರು ಅದು ಕೂಡ ಹಾಲು ಕೊಡುತ್ತೆ. ಇವತ್ತೇ ಅಲ್ಲ, 100 ವರ್ಷ ಕಳೆದ್ರೂ ಈ ನೆಲದಲ್ಲಿ ಗೊಡ್ಡು ಅನ್ನೋ ಶಬ್ದವೇ ಇರೋಲ್ಲ ತಾಯಿ. ಶರೀಫ್ರೆ, ನಿಮ್ಮ ಮಹಿಮೆ ಅಪಾರಪ್ಪ, ಅಪಾರ. ಈ ಹಾಲು ಮನೆತನದ ಹೆಸರು ಉಳಿಸಿದ್ರಿ ನನ್ನಪ್ಪ, ಉಳಿಸಿದ್ರಿ. ಜೈ ಗುರುನಾಥ ಗೋವಿಂದ, ಜೈ ಶಿಶುನಾಳ ಬಸವೇಶ್ವರ, ಜೈ ಗುರುನಾಥ ಗೋವಿಂದ.